ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಅಭಿಷೇಕ್. ಇವತ್ತು ನಾವು ಬ್ಯಾಂಕ್ ನಿಫ್ಟಿ ಮಾರ್ಕೆಟಲ್ಲಿ ಹೆಂಗೆ ಮೊಮೆಂಟಮ್ ಕೊಡ್ತು ಅಂತ ನೋಡೋಣ. ಇವತ್ತು ನೀವು ನೋಡ್ಬೋದು ಮಾರ್ಕೆಟ್ ಎಕ್ಸಾಕ್ಟ್ಲಿ ಫ್ಲಾಟ್ ಓಪನ್ ಆಗಿದೆ. ಆಮೇಲೆ ನಾನು ಈ ಸಪೋರ್ಟ್ನ ಫ್ರಮ್ ಪಾಸ್ಟ್ 2 ಡೇಸ್ ನಮ್ಮ ಚಾನಲ್ ಯಾರು ಫಾಲೋ ಮಾಡ್ತಿದ್ದಾರೋ ಅವ್ರಿಗೆ ಗೊತ್ತಿರುತ್ತೆ. ಫ್ರಮ್ ಪಾಸ್ಟ್ 2 ಡೇಸ್ 51,051 ಇದನ್ನೇ ಇಲ್ಲಿಂದನೇ ರಿವರ್ಸಲ್ ತೊಗೊತಾ ಇದೆ. ನೀವು ನೋಡ್ಬೋದು ಇವತ್ತು ಕೂಡ ಕ್ಯಾಂಡಲ್ ಓಪನ್ ಆಯಿತು, ಇಲ್ಲಿಂದನೇ ಕರೆಕ್ಟಾಗಿ ಎಕ್ಸಾಕ್ಟ್ ಲೆವೆಲ್ ರಿವರ್ಸಲ್ ತೊಗೊಂತು. ಆಮೇಲೆ ನಮ್ಮ ರೆಸಿಸ್ಟೆನ್ಸ್ 1 ಇದನ್ನು ಕೂಡ ನಾನು ಫ್ರಮ್ ಪಾಸ್ಟ್ 2 ಡೇಸ್ ಹಿಂದೆಯೇ ನಾನು ಪ್ಲಾಟ್ ಮಾಡಿದ್ದೀನಿ. ದಿಸ್ ಈಸ್ 51,379. ಇಲ್ಲಿಂದ ನೋಡಿ ಮಲ್ಟಿಪಲ್ ಟೈಮ್ಸ್ ರಿಜೆಕ್ಷನ್ ತೊಗೊಂಡಿದೆ. ಒಂದು ಸರಿ ತೊಗೊಂಡಿದೆ, 2 ಸರಿ ತೊಗೊಂಡಿದೆ, ಇವತ್ತು ಕೂಡ ಇಲ್ಲೇ ರಿಜೆಕ್ಷನ್ ತೊಗೊಂತು. ಸೊ ಇವತ್ತು ಅಷ್ಟೇ ಮಾರ್ಕೆಟ್ ಏನು ತುಂಬ ಮೊಮೆಂಟಮ್ ಕೊಟ್ಟಿರಲಿಲ್ಲ. ಬಟ್ ಇವತ್ತು ಮಾರ್ಕೆಟ್ ಮೇಲ್ ಮೊಮೆಂಟಮ್ ಕೊಡ್ತು, ಆಮೇಲೆ ಸೈಡ್ ವೇಸ್ಗೆ ಹೋಯ್ತು. ಆಮೇಲೆ ಇಲ್ಲಿ ತುಂಬ ಜನ ಗೊತ್ತಿರೋಂಗಿಲ್ಲ, ಇವತ್ತು ಒಂದು ಚಾರ್ಟ್ ಪ್ಯಾಟ್ರನ್ ಥರ ಫಾರ್ಮ್ ಆಯ್ತಿದ್ದು. ಇದು ಆ್ಯಕ್ಚುಲಿ ತುಂಬ ದೊಡ್ಡದಾಗಿದ್ದಿದೆ, ಇದು ಫ್ಲಾಗ್ ಆ್ಯಂಡ್ ಪೋಲ್ ಆಗಿರೋದು. ಬಟ್ ಅಷ್ಟೊಂದು ಮೊಮೆಂಟಮ್ ಇರಲಿಲ್ಲ. ಬಟ್ ಇಲ್ಲಿಂದ ಮಾರ್ಕೆಟ್ ಎಕ್ಸಾಕ್ಟ್ಲಿ ಮೇಲೋಯ್ತು. ಇಲ್ಲಿ ಹೋಗಿ ನಮ್ಮ ರೆಸಿಸ್ಟೆನ್ಸ್ ಹತ್ರನೇ ಕರೆಕ್ಟಾಗಿ ಅಟ್ 1235 ಇಲ್ಲಿಂದನೇ ನಮ್ಮ ರಿಜೆಕ್ಷನ್ ತೊಗೊಂಡಿದೆ. ನೀವು ನೋಡ್ಬೋದು ರಿಜೆಕ್ಷನ್ ತೊಗೊಂಡು ಇವತ್ತು ಅಷ್ಟೇ ಮಾರ್ಕೆಟ್ ಏನು ತುಂಬ ದೊಡ್ಡ ಮೊಮೆಂಟಮ್ ಏನು ಕೊಡಲಿಲ್ಲ. ಬಟ್ ಇದು ಯಾಕೆ ಬಂತು ಅಂದರೆ ಅದು ನಾನು ನಿಫ್ಟಿ 50 ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತು ನೀವು ವೇಟ್ ಮಾಡಬೇಕಾಗುತ್ತೆ. ನಮ್ಮ ಇದರ ರೆಸಿಸ್ಟೆನ್ಸ್ 1 ಏನೋ ದಾಟಿದ್ರೆ ರೆಸಿಸ್ಟೆನ್ಸ್ 2ಗೆ ಹೋಗುತ್ತೆ, ಇಲ್ಲ ಸಪೋರ್ಟ್ ಏನೋ ದಾಟಿದ್ರೆ ಸಪೋರ್ಟ್ 2ಗೆ ಬರುತ್ತೆ. ಬಟ್ ಫ್ರಮ್ ಪಾಸ್ಟ್ 2 ಡೇಸ್ ಇಲ್ಲಿಂದನೇ ರೆಸಿಸ್ಟೆನ್ಸ್ ತೊಗೊತಾ ಇದೆ. ಸೊ ನೀವು ದಯವಿಟ್ಟು ವೇಟ್ ಮಾಡಿ, ಓಕೆನಾ? ಇಷ್ಟ ಆಗಿರುತ್ತೆ ಬ್ಯಾಂಕ್ ನಿಫ್ಟಿದು. ಬ್ಯಾಂಕ್ ನಿಫ್ಟಿ ನೀವು ದೊಡ್ಡ ಮೊಮೆಂಟಮ್ ತೊಗೊಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದರೆ ಐದರ್ ರೆಸಿಸ್ಟೆನ್ಸ್ 2 51,551 ಏನೋ ಕ್ರಾಸ್ ಆಯಿತು ಅಂದ್ಕೊಳ್ಳಿ, ಅದು ಎಕ್ಸಾಕ್ಟ್ಲಿ 52,000 ಟುವರ್ಡ್ಸ್ ಹೋಗುತ್ತೆ. ಇಲ್ಲಾಂದರೆ ಸಪೋರ್ಟ್ 2 ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಲಾಸ್ಟ್ ಥರ್ಸ್ಡೇಯಿಂದ ನೋಡ್ಬೋದು ನೀವು ಮಾರ್ಕೆಟ್ ಇಲ್ಲೇ ಇದೆ 50,841. ಇದೇನಾದರೂ ಬಿತ್ತು ಅಂದ್ಕೊಳ್ಳಿ, ನಮ್ಗೆ ಇಲ್ಲಿಂದ ಎಕ್ಸಾಕ್ಟ್ಲಿ 500 ಪಾಯಿಂಟ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಡೌನ್ ಸೈಡ್ ರ್ಯಾಲಿ. ಸೊ ಬ್ಯಾಂಕ್ ನಿಫ್ಟಿದು ಇಷ್ಟೇ ಆಗಿರುತ್ತೆ. ಆಮೇಲೆ ನಾಳೆ ಫ್ರೈಡೇ ಆಗಿರೋದ್ರಿಂದ ತುಂಬ ಜನ ಯಾರೂ ಪಾರ್ಟಿಸಿಪೇಟ್ ಮಾಡಲ್ಲ. ನನಗೆ ಗೊತ್ತಿರೋಂಗೆ ಫ್ರೈಡೇನೂ ಕೂಡ ಸೈಡ್ ವೇಸ್ ಮಾರ್ಕೆಟೇ ಆಗ್ಬೋದು. ಇಲ್ಲ ಅಂದರೆ ಏನಾದರೂ ಚಾರ್ಟ್ ಪ್ಯಾಟ್ರನ್ ಫಾರ್ಮ್ ಮಾಡಿ, ಇಲ್ಲಾಂದರೆ ಇವತ್ತು ನ್ಯೂಸ್ ಬಂತು, ಅದನ್ನ ನಿಫ್ಟಿ 50 ಚಾರ್ಟಲ್ಲಿ ಏನಂತ ಹೇಳ್ತೀನಿ. ಸೊ ಇದಾಗಿತ್ತು ನಮ್ಮ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್. ನೀವು ವೇಟ್ ಮಾಡಬೇಕಾಗುತ್ತೆ ಬ್ರೇಕ್ಔಟ್ಸ್ಗೋಸ್ಕರ. ಈ ಲೆವೆಲ್ಸ್ ಪರ್ಫೆಕ್ಟಾಗಿ ನೀವು ಅಷ್ಟೇ ಪ್ಲಾಟ್ ಮಾಡ್ಕೊಳ್ಳಿ ನಾಳೆ ಬೆಳಗ್ಗೆ ಟ್ರೇಡ್ ಮಾಡೋಕ್ಕಿಂತ ಮುಂಚೆ. ಇವಾಗ ನಾವು ಹೋಗೋಣ ನಿಫ್ಟಿ 50 ಚಾರ್ಟ್ಗೆ. ಓಕೆ, ಇದು ಬಂದು ನಮ್ಮ ನಿಫ್ಟಿ 50 ಚಾರ್ಟ್ ಆಗಿದೆ. ಇಲ್ಲಿ ನೋಡ್ಬೋದು ನಿಫ್ಟಿ 50ಲಿ ಇವತ್ತು ಕೂಡ ಫ್ಲ್ಯಾಟ್ ಓಪನಿಂಗ್ ಆಗಿದೆ. ನೀವು ನೋಡ್ಬೋದು ಇಲ್ಲಿ ನಿನ್ನೆ ಎಲ್ಲಿ ಕ್ಯಾಂಡಲ್ ಸ್ಟಾಪ್ ಆಗಿತ್ತೋ ಅಲ್ಲೇ ಇವತ್ತೂ ಮಾರ್ಕೆಟ್ ಓಪನ್ ಆಗಿದೆ. ಇದೂ ಅಷ್ಟೇ ನಿಧಾನಗೊಂದು ಮೊಮೆಂಟಮ್ ಕೊಡ್ತು, ಆಮೇಲೆ ಫುಲ್ ಕನ್ಸಲ್ಟೇಷನ್ ಫೇಸಲ್ಲೇ ಇತ್ತು. ಆಮೇಲೆ ಬ್ರೇಕ್ ಆಗಿ ಇವತ್ತು ಕೂಡ ಆಲ್ ಟೈಮ್ ಹೈ ಮಾಡಿದೆ. ಇದಿಲ್ಲಿ ಯಾಕೆ ಅಷ್ಟೊತ್ತು ಕನ್ಸಲ್ಟೇಟ್ ಮಾಡ್ತು ಅಂದರೆ ಈ ಝೋನ್ ಬಂದುಬಿಟ್ಟು ಎಸ್ಟರ್ಡೇಸ್ ಆಲ್ ಟೈಮ್ ಹೈ ನೋಡ್ಬೋದು ನೀವು. ಇಲ್ಲೇ ಈ ಝೋನಲ್ಲೇ ಇತ್ತು ಮಾರ್ಕೆಟ್. ಬಿಕಾಸ್ ಇದು ನಿನ್ನೆ ಇದೇ ಆಲ್ ಟೈಮ್ ಹೈ ಆಗಿತ್ತು, 25,128 ಆಲ್ ಟೈಮ್ ಹೈ ಆಗಿತ್ತು. ಅಲ್ಲೇ ಮಾರ್ಕೆಟ್ ತುಂಬ ಕನ್ಸಾಲಿಡೇಟ್ ಮಾಡಿ ಆಮೇಲೆ ಹೊಸ ಆಲ್ ಟೈಮ್ ಹೈ ಮಾಡ್ತು, ದಟ್ ಈಸ್ 25,174. ಆಮೇಲೆ ಇಲ್ಲಿಂದ ಸೆಲ್ಲರ್ಸ್ ಬಂದರು. ಇಲ್ಲೇ ನೀವು ನೋಡ್ಬೋದು, ಇಲ್ಲೂ ಅಷ್ಟೇ ಮಾರ್ಕೆಟ್ ತುಂಬ ಕನ್ಸಾಲಿಡೇಟ್ ಆಯಿತು. ಯಾರ್ಯಾರು ಕಾಲ್ ತೊಗೊಂಡು ವೇಟ್ ಮಾಡಿರ್ತಾರೋ ಅವ್ರದ್ದು ಕೂಡ ತುಂಬ ಸ್ಟಾಪ್ ಲಾಸ್ ಇಟ್ಟಾಯಿತು. ಇಲ್ಲಿ ಸಡನ್ನಾಗಿ ಒಂದೇ ಒಂದು ಕ್ಯಾಂಡಲ್ 25,138ಇಂದ 25,000ವರೆಗೂ ಬಂತು. ಅಂದರೆ 138 ಪಾಯಿಂಟ್ಸ್ ಒಂದೇ ಕ್ಯಾಂಡಲ್ ರ್ಯಾಲಿ ಆಯಿತು, ಡೌನ್ವರ್ಡ್ ರ್ಯಾಲಿ. ಇದು ಏನಕ್ಕೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ, ಓಕೆನಾ? ಆಮೇಲೆ ಮಾರ್ಕೆಟ್ ಹಿಂಗೆ ಆಗ್ತಾ ಇರುತ್ತೆ ಯಾವತ್ತೂ ಅಷ್ಟೇ. ಆಲ್ ಟೈಮ್ ಹೈ ಹತ್ರ ಸೆಲ್ಲರ್ಸ್ ಬರ್ತಾರೆ. ಸೆಲ್ಲರ್ಸ್ ಆ್ಯಕ್ಟಿವೇಟ್ ಆಗೋದೇ ಆಲ್ ಟೈಮ್ ಹೈ ಹತ್ರ. ಬಿಕಾಸ್ ಅವ್ರಿಗೆ ಮಾರ್ಕೆಟ್ ಅಪ್ಸೈಡ್ ರ್ಯಾಲಿ ಕೊಡೋದು ಇಷ್ಟ ಇಲ್ಲ. ಆಮೇಲೆ ಡೇ ಬೈ ಡೇ ಆಲ್ ಟೈಮ್ ಹೈ ಮಾಡೋದು ಅವರಿಗೆ ಒಂಚೂರು ಇಷ್ಟ ಇರಲ್ಲ. ಸೊ ಅದಕ್ಕೆ ಒಂದೇ ಕ್ಯಾಂಡಲ್ 138 ಪಾಯಿಂಟ್ಸ್ ಕೆಳಗಡೆ ತಂದು ಇಟ್ಟರು. ಆಮೇಲೆ ನಾನು ನ್ಯೂಸ್ ನೋಡ್ತಾ ಇದ್ದೆ. ಆ ನ್ಯೂಸಲ್ಲಿ ಬಂತು ರಿಲಯನ್ಸ್ ಅವರು ಬೋನಸ್ ಕೊಡ್ತಿದ್ದಾರೆ ಅಂತ ಅವ್ರ ಶೇರ್ಸ್ದು. ಅವ್ರ ಸ್ಪೀಚ್ ಸ್ಟಾರ್ಟ್ ಆಗ್ತಾ ಇತ್ತು 2:45 ಹಂಗೆ. ಸೊ ನಾನು ವೇಟ್ ಮಾಡಿ ಇಲ್ಲೊಂದು ಪರ್ಫೆಕ್ಟ್ ಕಾಲ್ ತೊಗೊಂಡೆ. ಇಲ್ಲಿ ನೋಡ್ಬೋದು ನೀವು ಜಸ್ಟ್ 10 ಮಿನಿಟ್ಸಲ್ಲೇ ಇಲ್ಲಿ ಎಷ್ಟು ಒಂದು ಕ್ಯಾಂಡಲ್ ಎಷ್ಟು ಬೀಳ್ಸಿದ್ರು ಅಷ್ಟು ಬರೀ 10 ಮಿನಿಟ್ಸಲ್ಲೇ ಇಲ್ಲಿ 190 ಪಾಯಿಂಟ್ಸ್ ರ್ಯಾಲಿ ಬಂತು. ಅದೇನಕ್ಕೆ ಬಂತು ಅಂದರೆ ಶ್ರೀ ಮುಖೇಶ್ ಅಂಬಾನಿ ಅವರು, ರಿಲಯನ್ಸ್ ಚೇರ್ಮನ್ ಅವರು ಬಂದು ಒಂದೇ ಒಂದು ಸುಮ್ಮನೆ ಒಂದು 10 ಮಿನಿಟ್ಸ್ ಇಲ್ಲ 20 ಮಿನಿಟ್ಸ್ ಸ್ಪೀಚ್ ಮಾಡಿದ್ದಕ್ಕೆ ಇಷ್ಟೊಂದು ರ್ಯಾಲಿ ಬಂತು. ನೀವು ನೋಡ್ಬೋದು ಅವ್ರ ಪವರ್ ಎಷ್ಟಿದೆ, ಆಮೇಲೆ ಸ್ಟಾಕ್ ಮಾರ್ಕೆಟಲ್ಲಿ ಅವ್ರ ಹೋಲ್ಡ್ ಎಷ್ಟಿದೆ ಅಂತ. ಸೊ ಇದಾಗಿದೆ ನಮ್ಮ ನಿಫ್ಟಿ 50 ಅನಾಲಿಸಿಸ್. ಆಮೇಲೆ ನಿಫ್ಟಿ 50 ಏನಾಗ್ತಿದೆ ಅಂದರೆ ಫ್ರಮ್ ಪಾಸ್ಟ್ 3 ಡೇಸಿಂದ ನೋಡ್ಬೋದು ನೀವು, ಇದು ಅಪ್ ಟ್ರೆಂಡ್ ಅಂತೂ ಅಲ್ವೇ ಅಲ್ಲ. ಇದು ಬಂದುಬಿಟ್ಟು ಅಪ್ವರ್ಡ್ ರೇಂಜ್ ಟ್ರೆಂಡ್. ಇಲ್ಲಿ ನೋಡಿ ಒಂದು ಟ್ರೆಂಡನ್ನು ಹಾಕಿದ್ರೆ ಎಕ್ಸಾಕ್ಟ್ಲಿ ಇಲ್ಲಿಂದನೇ ಸಪೋರ್ಟ್ ಕೊಡ್ತಾ ಇದೆ. ಈ ಟ್ರೆಂಡಲ್ಲಿ ಏನಾದರೂ ಬ್ರೇಕ್ ಆಯಿತು ಅಂದ್ಕೊಳ್ಳಿ, ವಿ ಕ್ಯಾನ್ ಎಕ್ಸ್ಪೆಕ್ಟೆಡ್ ಡೌನ್ವರ್ಡ್ ರ್ಯಾಲಿ ಟಿಲ್ 24,917. ಇದು ನಮ್ಮದು ಫಸ್ಟ್ ಸಪೋರ್ಟ್ ಆಗಿರುತ್ತೆ. ಯಾರೇ ಆಗಲಿ ಇಲ್ಲಿ ತುಂಬ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ.
ಅಂಟಿಲ್ ಸ್ಕ್ಯಾಲ್ಪರ್ಸ್ ಈಸಿಯಾಗಿ ಯಾವ ಮಾರ್ಕೆಟಲ್ಲಾದ್ರೂ ದುಡ್ಡು ಮಾಡ್ತಾರೆ. ಬಟ್ ನೀವು ಓಲ್ಡ್ ಮಾಡ್ತೀರಾ ಅಂದರೆ ಇಲ್ಲ ಹೊಸಬರಾಗಿದ್ದರೆ ಸುಮ್ಮನೆ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ಈ ಥರ ಕನ್ಸಲ್ಟೇಷನ್ ಫೇಸಲ್ಲಿ ಎಲ್ಲರೂ ಕಾಸು ಕಳ್ಕೊತೀರಾ. ಆಮೇಲೆ ಯಾರು ದುಡ್ಡು ಮಾಡ್ತಾರೆ ಸ್ಕ್ಯಾಲ್ಪರ್ಸ್ ಅಂದರೆ ಎಕ್ಸಾಕ್ಟ್ಲಿ ಅವ್ರು ಯಾವಾಗ ಮೊಮೆಂಟಮ್ ಬರುತ್ತೋ ಅವಾಗೇ ಅವರು ಇಲ್ಲ ಕಾಲ್ ಸೈಡನ್ನ ಪುಟ್ ಸೈಡ್ನ ಟ್ರೇಡ್ ತೊಗೊತಾರೆ. ಅದು ಬಿಗಿನರ್ಸ್ಗೆ ಕ್ಯಾಚ್ ಮಾಡೋದು ತುಂಬ ಕಷ್ಟ. ಸ್ಕ್ಯಾಲ್ಪಿಂಗ್ ಈಸ್ ಎನ್ ಆರ್ಟ್. ಅದನ್ನು ನೀವು ತುಂಬ ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾತ್ರ ಮಾಡೋಕ್ಕಾಗುತ್ತೆ. ನೋಡ್ಬೋದು ಈ ರೇಂಜಲ್ಲಿ ಯಾರೂ ಕೂಡ ತೊಗೊಳಕ್ಕೆ ಹೋಗಬೇಡಿ. ಇದೇನೋ ಬ್ರೇಕ್ಔಟ್ ಆದರೆ ಎಕ್ಸಾಕ್ಟ್ಲಿ 24,917ಗೆ ಬರುತ್ತೆ. ಓಕೆನಾ, ಈ ಲೆವೆಲ್ಸು ಕೂಡ ಪ್ಲಾಟ್ ಮಾಡ್ಕೊಳ್ಳಿ. ಆಮೇಲೆ ಇವತ್ತಿನ ಡೇ ಐ ಬಂದುಬಿಟ್ಟು 25,191. ಆಮೇಲೆ ನಾಳೆ ಏನಾದರೂ ಡೇ ಐ ಕ್ರಾಸ್ ಮಾಡ್ತು ಅಂದ್ಕೊಳ್ಳಿ, ಈಸಿ 70 ಪಾಯಿಂಟ್ಸ್ ಅಲ್ಲೇ ಸಿಗುತ್ತೆ ನಮಗೆ ನಿಫ್ಟಿ 50. ಯಾರೂ ಅಷ್ಟೇ ರೆಸಿಸ್ಟೆನ್ಸ್ ಟೂನ ಯಾರೂ ಕರೆಕ್ಟಾಗಿ ಪ್ಲಾಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇದೇ ಆಲ್ ಟೈಮ್ ಐ. ನಾವು ಬರೀ ಅನಾಲಿಸಿಸ್ ಮಾಡಿ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ಬೋದು ಅಷ್ಟೇ ಇದನ್ನು. ಓಕೆನಾ, ಆಮೇಲೆ ತುಂಬ ಜನ ನಾಳೆ ಫ್ರೈಡೇ ಆಗಿದ್ದ ಕಾರಣ ತುಂಬ ಜನ ಸೆನ್ಸೆಕ್ಸಲ್ಲಿ ಟ್ರೇಡ್ ಮಾಡ್ತೀರಾ. ಸೊ ಸೆನ್ಸೆಕ್ಸ್ದು ಒಂದ್ಸರಿ ಲೆವೆಲ್ ನೋಡ್ಬಿಡೋಣ. ಓಕೆ, ಸೆನ್ಸೆಕ್ಸು ಕೂಡ ಇವತ್ತು ಆಲ್ ಟೈಮ್ ಐ ಮಾಡಿದೆ. ನೀವು ನೋಡ್ಬೋದು 82,285 ಇಸ್ ಆಲ್ ಟೈಮ್ ಐ ಆಫ್ ಸೆನ್ಸೆಕ್ಸ್. ಇದಕ್ಕೂ ಅಷ್ಟೇ ಇದು ಒಂದು ರೇಂಜಲ್ಲೇ ಇದೆ. ಇದು ಈ ವೀಕ್ ಚಾರ್ಟು ನೀವು ನೋಡ್ಬೋದು ಒಂದು ರೇಂಜಲ್ಲೇ ಬರ್ತಿದೆ. ಇದು ಅಷ್ಟೇ ಅಪ್ವರ್ಡ್ ರೇಂಜಲ್ಲೇ ಬರ್ತಿದೆ. ಓಕೆನಾ, ಇದರಲ್ಲೂ ಅಷ್ಟೇ ಇದರಲ್ಲೂ ನಾವೆಲ್ಲ ಬುಲ್ಲಿಶಲ್ಲೇ ಇದ್ದೀವಿ. ಸೊ ನೀವೇನಾದರೂ ಬೇರಿಶ್ ಟ್ರೆಂಡ್ ನೋಡಬೇಕಂದ್ರೆ ಅಟ್ಲೀಸ್ಟ್ ಈ ಟ್ರೆಂಡ್ ಏನಾದರೂ ಬ್ರೇಕ್ ಆಗಲೇಬೇಕಾಗುತ್ತೆ. ಓಕೆನಾ, ಅದು ನೀವೇನು ತುಂಬ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಜಸ್ಟ್ ಒಂದು 200 to 300 ಪಾಯಿಂಟ್ಸ್ ಎಕ್ಸ್ಪೆಕ್ಟ್ ಮಾಡೋದು ಅಷ್ಟೇ. ನೋಡ್ಬೋದು ನೀವು 81,795 to 81,595 ಅಷ್ಟೇ. ಮ್ಯಾಕ್ಸಿಮಮ್ 180 ಪಾಯಿಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಮೇಲೆ ಈ ರೇಂಜಲ್ಲಿ ನಾನಂತೂ ರಿಸ್ಕ್ ತೊಗೊಳಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಈ ರೇಂಜ್ ಬಂದು ಎಲ್ಲೋಗುತ್ತೆ ಮಾರ್ಕೆಟ್ ಹೆಂಗೋಗುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಸೊ ನಾಳೆ ಏನಾದರೂ ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆಯಿತು ಅಂದ್ಕೊಳ್ಳಿ, ನೀವೊಂದು ಟ್ರೇಡ್ ತೊಗೊಳ್ಳಿ, ಏನು ತೊಂದರೆ ಇಲ್ಲ. 82,285 ಇದೇನಾದರೂ ಆದರೆ ನನಗೆ ಗೊತ್ತಿರೋಂಗೆ ಆಲ್ ಟೈಮ್ ಐ ನೆಕ್ಸ್ಟ್ ಬಂದುಬಿಟ್ಟು 82,500 ನೋಡಿ ಇಲ್ಲಿವರೆಗೂ ಬರುತ್ತೆ. ಬಿಕಾಸ್ ಇದಕ್ಕೆ ಸೆನ್ಸೆಕ್ಸ್ಗೆ 100-200 ಪಾಯಿಂಟ್ಸ್ ಎಲ್ಲ ತುಂಬ ಸಿಲ್ಲಿ ವಿಷಯ. ಯಾಕಂದರೆ ಅದು ಒಂದೊಂದು ಕ್ಯಾಂಡ್ಲೇನೆ 250-300 ಪಾಯಿಂಟ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇವತ್ತೇ ನೀವು ನೋಡಿ 10 ಮಿನಿಟ್ಸ್ಗೆ ಎಷ್ಟು ಬಂದಿದೆ ರ್ಯಾಲಿ ಅಂತ. 81,486ಇಂದ 82,281 ಅಂದರೆ ಅಪ್ರಾಕ್ಸಿಮೇಟ್ಲಿ 700 to 800 ಪಾಯಿಂಟ್ಸ್ ರ್ಯಾಲಿ ಕೊಡಿದೆ 10 ಮಿನಿಟ್ಸಲ್ಲಿ. ಇದು ಪವರ್ ಆಫ್ ಸೆನ್ಸೆಕ್ಸ್. ತುಂಬ ಜನ ಸೆನ್ಸೆಕ್ಸಲ್ಲಿ ಯಾಕೆ ಟ್ರೇಡ್ ಮಾಡ್ತೀರಾ ಅಂದರೆ ಅವ್ರು 10 ರೂಪೀಸ್ ಪ್ರೀಮಿಯಮ್ 100 ರೂಪೀಸ್ ಕೂಡ ಆಗುತ್ತೆ. ಅದೇ ಅವರದು ಅಪೋಸಿಟ್ ಸೈಡ್ ಹೋದರೆ 100 ರೂಪೀಸ್ ಪ್ರೀಮಿಯಮ್ 10 ರೂಪೀಸ್ ಕೂಡ ಆಗುತ್ತೆ. ಅದಕ್ಕೋಸ್ಕರ ತುಂಬ ಜನ ಸೆನ್ಸೆಕ್ಸಲ್ಲಿ ಮಾಡ್ತಾರೆ. ಬಟ್ ನನ್ನ ಕೇಳಿದ್ರೆ ಸೆನ್ಸೆಕ್ಸ್ ಇಸ್ ಟೂ ಡೇಂಜರಸ್. ಓಕೆನಾ, ಇದು ತುಂಬ ವಾಲಟಿಲಿಟಿ ಇರುತ್ತೆ. ಆಮೇಲೆ ನಿಮ್ಮ ಪ್ರೀಮಿಯಮ್ಸ್ ತುಂಬ ಇದಾಗಿರುತ್ತೆ. ಯಾಕೆ ಅಂದರೆ ಇದ್ರಲ್ಲಿ ವಾಲ್ಯೂಮ್ ತುಂಬ ಕಮ್ಮಿ ಇರುತ್ತೆ. ನಮ್ಮ NSEಲಿ ಬಂದಂಗೆ ಸೆನ್ಸೆಕ್ಸು BSEಲಿ ಅಷ್ಟೊಂದು ವಾಲ್ಯೂಮ್ ಬರಲ್ಲ. ಇದೇನಿದ್ರು ಜಾಸ್ತಿ ಜನ ಫಾರ್ ಎಕ್ಸಾಂಪಲ್ ಸೆಲ್ಲರ್ಸ್ಗೆ ಜಾಸ್ತಿ ಅಡ್ವಾಂಟೇಜ್ ಆಗಿರುತ್ತೆ. ಬಟ್ ನೀವು ನನ್ನ ಕೇಳಿದ್ರೆ ಆಪ್ಷನ್ ಬೈಯಿಂಗ್ ತುಂಬ ಚೆನ್ನಾಗಿ ಮಾಡ್ಬೋದು ವಿತ್ ಕಮ್ಮಿ ಕ್ಯಾಪಿಟಲ್. ಅದೇ ಕಮ್ಮಿ ರಿಸ್ಕ್ ತೊಗೊಬೇಕಷ್ಟೇ, ನಿಮ್ಗೆ ತುಂಬ ಚೆನ್ನಾಗಿ ಪ್ರಾಫಿಟ್ ಆಗುತ್ತೆ. ಸೊ ಸೆನ್ಸೆಕ್ಸ್ ಇದಾಗಿತ್ತು. ನಾಳೆ ಫ್ರೈಡೇ ನನಗೆ ಗೊತ್ತಿರೋಂಗೆ ಸ್ವಲ್ಪ ಕಮ್ಮಿನೇ ಇರುತ್ತೆ ಅನ್ನಿಸ್ತಾ ಇದೆ ಮೊಮೆಂಟಮ್ಮು. ಏನೋ ಬ್ರೇಕ್ಔಟ್ಸಲ್ಲಿದ್ದರೆ ನಾನು ನಮ್ಮದು ಟೆಲಿಗ್ರಾಮ್ ಚಾನಲಲ್ಲಿ ಬೆಳಗ್ಗೆನೇ ಅಪ್ಡೇಟ್ಸ್ ಕೊಡ್ತೀನಿ. ನಿಮ್ಗೆ ಏನು ಡೌಟ್ ಇದ್ದರೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಪ್ಲೀಸ್ ಫಾಲೋ ಮಾಡಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ನಮ್ಮ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಆಮೇಲೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಫಾರ್ ಮೋರ್ ರೆಗ್ಯುಲರ್ ಅಪ್ಡೇಟ್ಸ್. ಆಮೇಲೆ ನಮ್ಮದು ವೀಕೆಂಡ್ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ ಸ್ಯಾಟರ್ಡೇ ಸಂಡೇ. ಯಾರಿಗೆ ಇಂಟ್ರೆಸ್ಟ್ ಇದ್ದರೂ ಕಾಲ್ ಮಾಡಿ. ಆಮೇಲೆ ಮಂಡೇಯಿಂದ ಅಡ್ವಾನ್ಸ್ ಕ್ಲಾಸಸ್ ಕೂಡ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಓಕೆನಾ, ಫಾರ್ ಮೋರ್ ರೆಗ್ಯುಲರ್ ಅಪ್ಡೇಟ್ಸ್ ಆ್ಯಂಡ್ ಏನೇ ಇದ್ದರೂ ನಮ್ಮ ಕೋರ್ಸ್ ಬಗ್ಗೆ ಪ್ಲೀಸ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.